ಮೋರ್ ಡೀಟೇಲ್ಸ್ ನನ್ನ ಕೈಲಿಗೆ ದುರ್ಗೇಶ್ ನೀಡ್ತಾರೆ. ದುರ್ಗೇಶ್, ವೈಟ್ ಟ್ಯಾಪಿಂಗ್ ಅನ್ನುವಂಥದ್ದು ಬಹಳ ಉತ್ತಮ ಪರಿಹಾರ ಅಂತ DCM DK ಶಿವಕುಮಾರ್ ಅವರು ಅಂದ್ಕೊಂಡಂಗೆ ಕಾಣಿಸ್ತಾ ಇದೆ. ಬಟ್ ಇದಕ್ಕಾಗುವ ವೆಚ್ಚ ಎಷ್ಟು? ಅಂಡ್ ಇಡೀ ಬೆಂಗಳೂರನ್ನ ವೈಟ್ ಟ್ಯಾಪಿಂಗ್ ಮಾಡ್ತೀವಿ ಅಂದರೆ ಸಾಧ್ಯನಾ? BJPಯವರು ಇದರ ವಿರುದ್ಧವಾಗಿ ಏನು ವಾಯ್ಸ್ ರೈಸ್ ಮಾಡ್ಬೋದು? ಮತ್ತೊಂದು, ಇದು ದುಡ್ಡನ್ನು ಹೊಡೆಯೋಕೆ ಮತ್ತೊಂದು ಹುನ್ನಾರವ ಅನ್ನುವ ಪ್ರಶ್ನೆ ಕೂಡ ಸಹಜವಾಗೇ ಬರುತ್ತೆ. ಉತ್ತರ ಏನು ಕೊಡ್ತೀರಿ? ಎಸ್ ವಿದ್ಯಾ, ಏನು ರಾಜ್ಯದಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಾಕಷ್ಟು ಗುಂಡಿಗಳು ಅವಾಂತರ ಆಗ್ತಿರುವಂಥದ್ದು, ದಿನನಿತ್ಯ ಸಾಕಷ್ಟು ಸವಾರರು ಸಂಕಷ್ಟವನ್ನು ಅನುಭವಿಸಿದ್ದಾರೆ. ಈ ನಿಟ್ಟಿನಲ್ಲಿ ಉದ್ಯಮಿಗಳು ಕೂಡ ಈ ವಿಚಾರವನ್ನು ಸಾಕಷ್ಟು ಧ್ವನಿ ಎತ್ತಿರುವಂಥದ್ದು. ಪ್ರಮುಖವಾಗಿ ಬೆಂಗಳೂರು ಸಿಲಿಕಾನ್ ಸಿಟಿ ಆಗಿರುವಂಥ ಹೆಬ್ಬಾಳ ಜಂಕ್ಷನ್ ಆಗಿರ್ಬೋದು, ಪ್ರಮುಖವಾದ ರಸ್ತೆಗಳಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿರೋದ್ರಿಂದ ಸಾಕಷ್ಟು ಅಸಮಾಧಾನ, ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಅದರ ಜೊತೆಗೆ ಹೊರ ರಾಜ್ಯಕ್ಕೂ ಕೂಡ ನಾವು ಹೋಗ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಇದರ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ಕೂಡ ಎಚ್ಚೆತ್ತುಕೊಂಡು ಏನು ನವೆಂಬರ್ ಅಂತ್ಯದವರೆಗೆ ನಾವು ಈ ಒಂದು ಗುಂಡಿಗಳನ್ನು ಮುಗಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಿತ್ತು. ಆದರೆ ರಾಜ್ಯ ಸರ್ಕಾರ ನಿಗದಿತ ಟೈಮ್ ಬಾಂಡ್ನಲ್ಲಿ, ಅಂದರೆ ಡೆಡ್ಲೈನ್ ಒಳಗೆ ಒಂದು ಗುಂಡಿಗಳ ಮುಚ್ಚುವ ಕೆಲಸ ಆಗತ್ತಾ ಅನ್ನುವಂಥ ಪ್ರಶ್ನೆ ಮೂಡ್ತಿರುವಂಥದ್ದು. ಈ ಒಂದು ಗುಂಡಿಗಳ ವಿಚಾರವನ್ನೇ BJP ಮತ್ತು JDS ಸಾಕಷ್ಟು ಅಸ್ತ್ರವಾಗಿ ತೆಗೆದುಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಚಾಟಿ ಬೀಸುವಂಥ ಕೆಲಸವನ್ನು ಮಾಡ್ತಿದ್ದಾವೆ. ಆದರೆ ನವೆಂಬರ್ ಒಂದು ಅಂತ್ಯದ ಡೆಡ್ಲೈನನ್ನು ಏನು ಹೇಳಿದ್ದಾರೆ, ಆ ಒಂದು ಡೆಡ್ಲೈನ್ನಲ್ಲಿ ಈ ಒಂದು ಗುಂಡಿಗಳ ಮುಚ್ಚುವಂಥ ಕೆಲಸ ಆಗೋದೇ ಇಲ್ಲ ಅನ್ನುವಂಥದ್ದು ಸಾಕಷ್ಟು ಎಲ್ಲರಿಗೂ ಈಗಾಗಲೇ ಗೊತ್ತಿರುವಂಥ ವಿಚಾರ. ಇದೇ ವಿಚಾರವನ್ನು DK ಶಿವಕುಮಾರ್ ಪ್ರಸ್ತಾಪ ಮಾಡಿರುವಂಥದ್ದು. ಪ್ರಮುಖವಾಗಿ ಎಷ್ಟೇ ಗುಂಡಿಗಳನ್ನು ಮುಚ್ಚಿದ್ರೂ ಕೂಡ, ಈ ಒಂದು ಏನು ಎಷ್ಟೇ ದಪ್ಪದ ರಸ್ತೆಗಳನ್ನ ಹಾಕಿದ್ರೂ ಕೂಡ ಗುಂಡಿಗಳು ಪದೇ ಪದೇ ಬೀಳ್ತಾನೆ ಇರ್ತವೆ ಅನ್ನುವಂಥ ಮಾತನ್ನು ಹೇಳೋ ಮೂಲಕ DCM DK ಶಿವಕುಮಾರ್ ವೈಟ್ ಟಾಪಿಂಗ್ ಮಾಡುವ ಮೂಲಕ ಈ ಒಂದು ಗುಂಡಿಗಳ ಸಮಸ್ಯೆಗೆ ಮುಕ್ತಿ ಆಡೋದಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ಅದರ ಜೊತೆಗೆ ಈ ಒಂದು ನೆಪವನ್ನು ಹೇಳುವ ಮೂಲಕ ಈಗ BJP ಆರೋಪ ಮಾಡ್ತಿರುವಂಥದ್ದು, ಜೊತೆಗೆ ಸಾರ್ವಜನಿಕರು, ಉದ್ಯಮಿಗಳು ಆರೋಪವನ್ನು ಮಾಡ್ತಿದ್ದಾರಲ್ಲ, ಈ ಒಂದು ಆರೋಪದಿಂದ ಬೀಸೋದನೆಯಿಂದ ತಪ್ಪಿಸಿಕೊಳ್ಳೋ ತಂತ್ರಕ್ಕೆ DCM DK ಶಿವಕುಮಾರ್ ಮುಂದಾದ್ರೆ ಅನ್ನುವಂಥದ್ದು. ಪ್ರಮುಖವಾಗಿ ಬೆಂಗಳೂರು ನಗರ ಉಸ್ತುವಾರಿಯಾಗಿ DCM DK ಶಿವಕುಮಾರ್ ಕೆಲಸವನ್ನು ಮಾಡ್ತಿದ್ದಾರೆ. ಹೀಗಾಗಿ ಬೆಂಗಳೂರಿನ ಬಗ್ಗೆ ಆಗ್ತಿರುವಂಥ ಅಪಮಾನ, ಸಾಕಷ್ಟು ರಾಷ್ಟ್ರೀಯ ಮಟ್ಟದಲ್ಲಿ ಗುಂಡಿಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ, ಸಾಕಷ್ಟು ಬೆಂಗಳೂರಿನ ಬಗ್ಗೆ ಅಪಮಾನ ಆಗ್ತಾ ಇದೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೋಲ್ ಮಾಡುವಂಥ ಕೆಲಸಗಳು ಕೂಡ ಆಗ್ತಿರುವಂಥದ್ದು. ಹೀಗಾಗಿ ಈ ಗುಂಡಿಗಳ ಸಮಸ್ಯೆಗೆ ಯಾವಾಗ ಮುಕ್ತಿ ಅನ್ನುವಂಥ ಪ್ರಶ್ನೆ ಕೇಳ್ತಿರುವಂಥದ್ದು. ಹೀಗಾಗಿ ವೈಟ್ ಟಾಪಿಂಗ್ ಮಾಡೋ ಮೂಲಕವೇ ಈ ಒಂದು ಗುಂಡಿಗೆ ಮುಕ್ತಿ ಆಗೋಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಎಷ್ಟೇ ಗುಂಡಿಗಳನ್ನು ಮುಚ್ಚಿದ್ರೂ ಕೂಡ ನಾವು ಈ ಒಂದು ವೈಟ್ ಟಾಪಿಂಗ್ನ ಮೂಲಕವೇ ಈ ಒಂದು ಗುಂಡಿಗಳಿಗೆ ಮುಕ್ತಿ ಹಾಡಬಹುದು ಅನ್ನುವಂಥ ಮಾತನ್ನು DCM DK ಶಿವಕುಮಾರ್ ಈ ಬಾರಿ ಹೇಳಿರುವಂಥದ್ದು. ಜೊತೆಗೆ CM ಸಿದ್ದರಾಮಯ್ಯ ಅವರು ಕೂಡ ನಿನ್ನೆಯಷ್ಟೇ ಏನು ಸಾಕಷ್ಟು ಸಿಟಿ ರೌಂಡ್ಸನ್ನು ಹಾಕಿ ಅಸಮಾಧಾನ, ಆಕ್ರೋಶವನ್ನು ಹೊರಹಾಕಿದ್ರು. ಸ್ಥಳದಲ್ಲಿ ಇಂಜಿನಿಯರ್ ಅವ್ರನ್ನ ಅಮಾನತು ಮಾಡುವಂಥ ಕೆಲಸವನ್ನು ಕೂಡ ಮಾಡಿದರು. ಆದರೆ DCM DK ಶಿವಕುಮಾರ್ ಅವರು ಈ ಒಂದು ಗುಂಡಿಗಳ ಮುಚ್ಚುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮನ್ನು ಸಮರ್ಥನೆ ಮಾಡ್ಕೊಳ್ಬೇಕಾಗತ್ತೆ. ಜೊತೆಗೆ BJP ಮತ್ತು JDS ಮತ್ತು ಉದ್ಯಮಿಗಳು ಮಾಡ್ತಿರುವಂಥ ಏನು ಅಸಮಾಧಾನ, ಆಕ್ರೋಶ ಹೊರಹಾಕ್ತಿದ್ದಾರೆ, ಅದಕ್ಕೆ ತಿರುಗೇಟು ಕೊಡುವಂಥ ಕೆಲಸಗಳು ಕೂಡ ಮಾಡಬೇಕಾಗತ್ತೆ. ರಾಜಕೀಯವಾಗಿ ಲಾಭ ನಷ್ಟದ ಲೆಕ್ಕಾಚಾರವೂ ಕೂಡ ಇದರಲ್ಲಿ ಇರೋದ್ರಿಂದ ವೈಟ್ ಟಾಪಿಂಗ್ ಅನ್ನುವಂಥ ಒಂದು ಅಸ್ತ್ರವನ್ನು DCM DK ಶಿವಕುಮಾರ್ ಇದರಿಂದ ತಪ್ಪಿಸಿಕೊಳ್ಳುವ ತಂತ್ರಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಬಹಳ ಚರ್ಚೆ ಆಗ್ತಾ ಇದೆ. ಬೆಂಗಳೂರಿನಾದ್ಯಂತ ವೈಟ್ ಟಾಪಿಂಗ್ ಸಾಧ್ಯವೇ ಇಲ್ಲ ಅನ್ನುವಂಥ ಮಾತುಗಳು ಕೂಡ ಈ ಹಿಂದೆ ಕೇಳಿ ಬರ್ತಾ ಇತ್ತು. ಈ ಒಂದು ವೈಟ್ ಟಾಪಿಂಗ್ ವಿಚಾರವನ್ನು BJP ಮತ್ತು JDS ವಿಪಕ್ಷಗಳು ಇದನ್ನು ಯಾವ ರೀತಿ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ವಿದ್ಯಾ, ಇದನ್ನ ತಜ್ಞರ ಹತ್ರ ನಾವು ಚರ್ಚೆ ಮಾಡೋಕೆ ಶುರು ಮಾಡಿದ್ರೆ ವಿಪರೀತ ಕಾರಣಗಳನ್ನ ಮತ್ತು ಸಮಸ್ಯೆಗಳು ವೈಟ್ ಟ್ಯಾಪಿಂದ ಏನೇನಾಗುತ್ತೆ ಅಂತ ಹೇಳ್ತಾರೆ. ಬಟ್ ಸಾಮಾನ್ಯರಾಗಿ ನಾವುಗಳು ಯೋಚನೆ ಮಾಡುವಂಥದ್ದನ್ನ ನಿಮ್ಮ ಮುಂದಿಡ್ತೀವಿ ನಾನು. ಒಂದು, ಟ್ರಾಫಿಕ್ ಸಮಸ್ಯೆ ಎಷ್ಟಾಗುತ್ತೆ ವೈಟ್ ಟ್ಯಾಪಿಂಗ್ ಅಂತ ಮಾಡಿದ್ರೆ? ಯಾಕಂದ್ರೆ ಬೆಂಗಳೂರಿನಲ್ಲಿ ದೊಡ್ಡ ಸಮಸ್ಯೆ ಇರುವಂಥದ್ದೇ ಟ್ರಾಫಿಕ್ ಜಾಮ್. ಇವರು ಇಡೀ ಬೆಂಗಳೂರನ್ನ ನಾವು ವೈಟ್ ಟ್ಯಾಪಿಂಗ್ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಟ್ರಾಫಿಕ್ ಸಮಸ್ಯೆ ಬಹಳ ಜೋರಾಗಿ ಕಾಣುತ್ತೆ. ಒಂದು. ಎರಡನೇದು, ಅದಕ್ಕಾಗುವಂತಹ ವೆಚ್ಚ 1 ಕಿಲೋಮೀಟರ್ಗೆ ಎಷ್ಟೆಷ್ಟು ಕೋಟಿ ಅಂತ ಬೇಕಾಗುತ್ತೆ, ಎಲ್ಲಿಂದ ತರ್ತಾರೆ? ಮೂರನೇದು, ಕಂಪೇರ್ ಟು ಈ ಟಾರ್ ರೋಡ್ಗೆ ಈ ವೈಟ್ ಟ್ಯಾಪಿಂಗ್ ಅನ್ನುವಂಥದ್ದು ವಿಪರೀತ ಸ್ಟ್ರಾಂಗ್ ಆಗಿರುತ್ತೆ. ಆಕ್ಸಿಡೆಂಟ್ಗಳು ಏನಾದರೂ ಆದರೆ ವಿಪರೀತ ದೊಡ್ಡ ಮಟ್ಟದ ಗಾಯಗಳಾಗುತ್ತೆ. ಮಳೆ ಗಿಳೆ ಬಂದ್ರೆ ಈಗಲೇ ಬೆಂಗಳೂರು ತಡ್ಕೊಳ್ಳಲ್ಲ, ಮನೆ ಒಳಗೆ ನೀರು ನುಗ್ಗುತ್ತೆ. ಬಟ್ ಈ ಆಟೋಮೆಟಿಕ್ ಆಗಿ ವೈಟ್ ಟ್ಯಾಪಿಂಗ್ ನಿಂದ ರೋಡ್ ಎತ್ತರ ಆಗುತ್ತೆ, ಮನೆ ಒಳಗೆ ನೀರು ನುಗ್ಗುವಂತಹ ಸಂಭವ ಇನ್ನೂ ಹೆಚ್ಚಾಗುತ್ತೆ. ಇವೆಲ್ಲ ಸಮಸ್ಯೆಗಳನ್ನ ನೀಗಿಸ್ಕೊಂಡು ವೈಟ್ ಟ್ಯಾಪಿಂಗ್ ಎಷ್ಟರ ಮಟ್ಟಿಗೆ ಸೂಕ್ತ, ಪಬ್ಲಿಕ್ಕಿಗೆ ಇವರು ಉತ್ತರ ಕೊಡಬೇಕಾಗತ್ತೆ ಅಲ್ವಾ? ಎಸ್ ವಿದ್ಯಾ, ಖಂಡಿತ. ಯಾಕಂದರೆ ರಾಜ್ಯ ಸರ್ಕಾರ ಈಗಾಗಲೇ ಏನು ಗುಂಡಿ ಮುಚ್ಚುವ ಕೆಲಸವನ್ನು ಕಾರ್ಯನಿರತವಾಗಿ ಮಾಡ್ತಾ ಇದೆ. ಪದೇ ಪದೇ ಗುಂಡಿಗಳು ಬೀಳ್ತಿರೋದ್ರಿಂದ ಇದಕ್ಕೆ ಮುಕ್ತಿಯನ್ನು ಹಾಡಬೇಕು, ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ಕೂಡ ಕೈಗೊಳ್ಳುತ್ತಿದೆ. ಅದರ ಜೊತೆಗೆ ಉದ್ಯಮಿಗಳು ಏನು ಆರೋಪ ಮಾಡಿದ್ರು, ಅದರ ಜೊತೆಗೆ ಪರಿಸರವಾದಿಗಳು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಯಾಕಂತಂದರೆ ಸಾಕಷ್ಟು ನೀರು ನಿಲ್ಲುವಂಥ ಪ್ರದೇಶಗಳಲ್ಲಿ ವೈಟ್ ಟಾಪಿಂಗ್ ಮಾಡಿದರೆ ಮತ್ತಷ್ಟು ನೀರು ನಿಲ್ಲುವಂಥ ಜಾಸ್ತಿ ಆಗುತ್ತೆ. ಹೀಗಾಗಿ ಸಾರ್ವಜನಿಕರಿಗೆ ಮತ್ತೊಂದು ತೊಂದರೆ ಉಂಟಾಗುತ್ತೆ. ಈ ಎಲ್ಲ ನಿಟ್ಟಿನಲ್ಲೂ ಕೂಡ ರಾಜ್ಯ ಸರ್ಕಾರ ಚಿಂತನೆಯನ್ನು ಮಾಡಬೇಕಾಗತ್ತೆ. ಆದರೆ
ಗುಂಡಿಗಳ ಮುಕ್ತಿಗೆ ವೈಟ್ ಟಾಪಿಂಗ್ ಅನ್ನುವಂಥ ವಿಚಾರವನ್ನು ಡಿ ಕೆ ಶಿವಕುಮಾರ್ ಪ್ರಸ್ತಾಪ ಮಾಡಿರುವಂಥದ್ದು ಇದನ್ನ ಒಂದಿಷ್ಟು ಕೆಲವು ದಿನಗಳನ್ನು ಮುಂದೂಡೋದಕ್ಕೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿರುವಂಥದ್ದು. ಯಾಕಂತಂದರೆ ವೈಟ್ ಟಾಪಿಂಗ್ ಮಾಡೋದಕ್ಕೆ ಸಾಕಷ್ಟು ಪರ ವಿರೋಧದ ಚರ್ಚೆಗಳಾಗುತ್ತೆ. ರಾಜ್ಯ ಸರ್ಕಾರವು ಕೂಡ ಇದನ್ನು ಒಪ್ಪತ್ತ ಅನ್ನೋದು ಜೊತೆಗೆ ಪರಿಸರವಾದಿಗಳು ಇದಕ್ಕೆ ವಿರೋಧವನ್ನು ಯಾವ ರೀತಿ ವ್ಯಕ್ತಪಡಿಸ್ತಾರೆ ಅನ್ನೋದು ಕೂಡ ಭಾಳ ಮುಖ್ಯ ಆಗುತ್ತೆ. ಹೀಗಾಗಿ ಸಾಕಷ್ಟು ಈಗಿರುವಂಥ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ರಾಜ್ಯ ಸರ್ಕಾರ ಹೆಣ್ಗಾಡ್ತಾ ಇದೆ. ಅದರ ಜೊತೆಗೆ ಈ ವೈಟ್ ಟಾಪಿಂಗ್ ಸಮಸ್ಯೆಯನ್ನು ಕೂಡ ತಿಳಿದೋರಿದ್ರೆ ಈಗಾಗಲೇ ಕೆಲವೊಂದಿಷ್ಟು ನಗರಗಳಲ್ಲಿ ವೈಟ್ ಟಾಪಿಂಗ್ ಮಾಡ್ತಿದ್ದಾರೆ. ಅದಕ್ಕೂ ಕೂಡ ಪರ ವಿರೋಧದ ಚರ್ಚೆ ಆಗ್ತಾ ಇದೆ. ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಿರುವಂಥ ವಿದ್ಯೆ. ಹೀಗಾಗಿ ಇದನ್ನು ಡಿ ಕೆ ಶಿವಕುಮಾರ್ ಯಾವ ರೀತಿ ಮುಂದೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಕೂಡ ಬಹಳಷ್ಟು ಮುಖ್ಯವಾಗುವಂಥದ್ದು. ಓಕೆ, ಧನ್ಯವಾದ ದುರ್ಗೇಶ್ ಡೀಟೇಲ್ಸ್ಗೆ. ವೈಟ್ ಟ್ಯಾಪಿಂಗ್ ಅನ್ನುವಂಥದ್ದು ಹೇಳಕ್ಕೆ ಬಹಳ ಸುಲಭ, ಆದ್ರೆ ಇದರಿಂದ ಆಗುವಂತಹ ಅನಾಹುತಗಳು ಒಂದ ಎರಡ ಅನ್ನೋದ್ರ ಬಗ್ಗೆ ನಾನು ಬೇಕಾದ್ರೆ ಲಿಸ್ಟ್ ಕೊಡ್ತಾ ಹೋಗ್ತೀನಿ. ಸಾಮಾನ್ಯ ಜನರಾಗಿ ನಾವೇ ಎಷ್ಟು ಯೋಚನೆ ಮಾಡ್ತೀವಿ ಅಂದ್ರೆ ಪರಿಸರವಾದಿಗಳು ಮತ್ತು ತಜ್ಞರು ಸುತಾರಾಂ ವೈಟ್ ಟ್ಯಾಪಿಂಗ್ ಬೇಡವೇ ಬೇಡ ಅಂತಾರೆ. ಯಾಕಂದ್ರೆ ಇದರಿಂದ ಆಗುವಂಥದ್ದು ಒಂದೇ ಒಂದು ಅನುಕೂಲ, ಏನು ಬಾಳಿಕೆ ಬರುತ್ತೆ. ಆದ್ರೆ ಇದರಿಂದ ಆಗುವಂತಹ ಅಡ್ಡ ಪರಿಣಾಮಗಳೇನು, ಇದರಿಂದ ಶುರುವಾಗುವ ಹೊಸ ಸಮಸ್ಯೆಗಳೇನು ಅಂದ್ರೆ ಇಡೀ ಬೆಂಗಳೂರು ನೀವು ವೈಟ್ ಟ್ಯಾಪಿಂಗ್ ಮಾಡ್ತಾ ಹೋಗ್ತೀವಿ ಅಂದ್ರೆ ಟ್ರಾಫಿಕ್ ಜಾಮ್ ಈಗ ಏನಿದೆ ಇದರ 100 ಪಟ್ಟು ಹೆಚ್ಚಾಗುತ್ತೆ. ಒಂದು. ಎರಡನೇದು, ಟಾರ್ ರೋಡನ್ನೇ ಸರಿಯಾಗಿ ಮಾಡೋದ್ರಾಗುತ್ತೆ. ಕಳಪೆ ಕಾಮಗಾರಿ ಆದ್ರೆ ನೀವು ವೈಟ್ ಟ್ಯಾಪಿಂಗಿಗೆ ಇನ್ನೊಂದು ಮೂಲ ಹುಡುಕೊಳ್ತಾ ಇದ್ರಿ ದುಡ್ಡನ್ನ ಹೊಡೆಯೋಕೆ ಅಂತ ಪ್ರಶ್ನೆಗಳು ಶುರುವಾಗುತ್ತೆ. ಅಂಡ್ ವಿಪರೀತ ಸ್ಟ್ರಾಂಗ್ ಇರುತ್ತೆ ಇದು. ಏನಾದರೂ ಆಕ್ಸಿಡೆಂಟ್ ಆದ್ರೆ ಮೊದಲೇ ಬೆಂಗಳೂರಿನಲ್ಲಿ ಹೆಲ್ಮೆಟ್ ಹಾಕೋರು ವಿಪರೀತ ಕಡಿಮೆ, ಹಂಗಾಗ್ಬಿಟ್ಟಿದೆ. ಆಕ್ಸಿಡೆಂಟ್ ಆದ್ರೆ ಕೈಕಾಲು ಮುರಿದೋಗಲ್ಲ, ನುಚ್ಚು ನೂರಾಗುತ್ತೆ ತಲೆ. ನಾಲ್ಕನೇದು, ಈಗೇನು ಮನೆಗಳಿಗೆ ನೀರು ನುಗ್ತಾ ಇದೆ, ರಸ್ತೆ ಆಟೋಮೆಟಿಕ್ ಆಗಿ ವೈಟ್ ಟ್ಯಾಪಿಂಗ್ ಆದ್ರೆ ಎತ್ತರ ಆಗುತ್ತೆ. ಮನೆಗಳಿಗೆ 3 ಪಟ್ಟು ನೀರು ನುಗ್ಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಡ್ ಪರಿಸರಕ್ಕೆ ಇದು ಬಹಳ ನಾವು ತದ್ವಿರುದ್ಧವಾಗಿ ಹೋದಂಗೆ ಈ ವೈಟ್ ಟ್ಯಾಪಿಂಗ್ ಅನ್ನುವಂಥದ್ದು. ಹಾಗಾಗಿ ಮಾಡರ್ನೈಸ್ ಆಗಿ ನಾನು ದುಡ್ಡು ಹೊಡೆಯೋಕೆ ಒಂದು ಟೆಕ್ನಿಕಲ್ ಒಂದು ಏನೋ ಅಂಶವನ್ನ ಕಂಡುಕೊಂಡಿದ್ದೀನಿ ಅನ್ನಂಗಾಗುತ್ತೆ. ನಾಳೆಯಿಂದ ನೋಡಿ ಇದನ್ನ ಬಿಜೆಪಿ ಮತ್ತು ಪರಿಸರವಾದಿಗಳು ಎಷ್ಟರ ಮಟ್ಟಿಗೆ ಇದರ ವಿರುದ್ಧವಾಗಿ ನಿಂತ್ಕೊಳ್ತಾರೆ ಅಂತ ಬರ್ದಿಟ್ಕೊಳ್ಳಿ. ವಿರೋಧನೇ ಇದಕ್ಕೆ ವ್ಯಕ್ತಪಡಿಸುವಂಥದ್ದು. ಓಕೆ, ನೋಡೋಣ ಮುಂದಕ್ಕೆ ಏನು ನಿರ್ಧಾರಗಳು ಬದಲಾಗುತ್ತಾ ಅಥವಾ ಇದಕ್ಕೆ ಸ್ಟಿಕ್ ಆನ್ ಆಗ್ತಾರ ಅಂತ.